ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಈ ದಿನ ಶುಕ್ರವಾರವಲ್ಲವೋ? ಹಾಗಾಗಿ ಈ ದಿನ ಅನೇಕರು ಉಪವಾಸವಿದ್ದು ಪ್ರಾರ್ಥಿಸ್ತಾರೆ. ಅದೇ ರೀತಿ ಈ ದಿನ ಸಾಯಂಕಾಲ ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಗಳಲ್ಲಿ ಪಾಲ್ಗೊಂಡು ಎಲ್ಲರೊಂದಿಗೆ ಉಪವಾಸ ಪ್ರಾರ್ಥನೆ ಮಾಡುವವರಾಗಿರಿ. ನಿಮ್ಮ ಪ್ರಾರ್ಥನೆಗೆ ದೇವರು ಖಂಡಿತವಾಗಿಯೂ ಉತ್ತರ ಕೊಟ್ಟು ಅದ್ಭುತ ಕಾರ್ಯ ಮಾಡುತ್ತಾರೆ. ಅಷ್ಟಕ್ಕೂ ನೀವು ಎಚ್ಚರಗೊಂಡಿದ್ದೀರೋ ಅಥವಾ ಇನ್ನೂ ಇಲ್ಲವೋ? ಗಮನಿಸಿ ಪ್ರಿಯರೇ, ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮೆಲ್ಲರಿಗೋಸ್ಕರ ಅನುದಿನದ ಧ್ಯಾನ ಪ್ರಸಾರ ಮಾಡ್ತಿದ್ದೇವೆ. ಒಂದು ವೇಳೆ ನೀವು ಇನ್ನೂ ಹಾಸಿಗೆ ಮೇಲಿರುವುದಾದರೆ ಎದ್ದೇಳ್ರಿ ಎಂದು ಕೋರುತ್ತೇನೆ. ಬೆಳಗ್ಗೆ 5 ಗಂಟೆಗೆ ಇಲ್ಲವೇ ಮ್ಯಾಕ್ಸಿಮಮ್ 6 ಗಂಟೆಗೆಲ್ಲ ಎದ್ದೇಳಬೇಕು. ನಾವು ಸೂರ್ಯೋದಯ ಆದ ನಂತರ ನಾವಿನ್ನೂ ಹಾಸಿಗೆ ಮೇಲಿರುವುದಾದರೆ ನಾವು ಬುದ್ಧಿಹೀನರಾಗುತ್ತೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ಆರೋಗ್ಯದ ಪರಿಸ್ಥಿತಿ ಕೂಡ ಸರಿಯಾಗಿರುವುದಿಲ್ಲವೆಂದು ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ನಾವು ಆತ್ಮಿಕವಾಗಿಯೂ ಬಲಗೊಳ್ಳುವುದಿಲ್ಲ. ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬೈಬಲ್ನಲ್ಲಿ ಕೆಲವರಂದ್ರೆ ನನಗೆ ಬಹಳ ಇಷ್ಟ. ಎಲ್ಲರೂ ಇಷ್ಟವೇ, ಆದರೆ ಕೆಲವರ ಜೀವಿತ ನೋಡುವಾಗ ಅವರ ಜೀವಿತದಿಂದ ಎಷ್ಟೋ ಪಾಠ ನಾವು ಕಲಿಯಬಹುದು. ನಿಮಗೆ ಬೈಬಲ್ನಲ್ಲಿರುವಂತಹ ಕ್ಯಾರೆಕ್ಟರ್ಸ್ಗಳಲ್ಲಿ, ಅಂದರೆ ಬೈಬಲ್ನಲ್ಲಿರುವ ವ್ಯಕ್ತಿಗಳಲ್ಲಿ ಯಾರು ಇಷ್ಟ ಎಂದು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡ್ತೀರಾ ಆ ಹೆಸರನ್ನು? ಇಲ್ಲವೇ 8939731313 ನಂಬರಿಗೆ ಒಂದು ವಾಟ್ಸಪ್ ಕಳಿಸಿರಿ. ಯಾಕೆ ಇಷ್ಟ ಎಂಬುದಾಗಿ ಕೂಡ ಒಂದು ಪಾಯಿಂಟ್ ಹಾಕಿರಿ. ಈ ರೀತಿಯಾಗಿ ನಾವು ಕೆಲವೊಂದು ವಿಷಯಗಳನ್ನು ಓದುತ್ತಿದ್ದೇವೆ, ಕೇಳ್ತಿದ್ದೇವೆ, ಆದರೆ ಏನೆಲ್ಲ ತಿಳಿದುಕೊಂಡು ಗ್ರಹಿಸಿಕೊಳ್ತಿದ್ದೇವೆ ಎಂದು ತಿಳಿದುಕೊಳ್ಳಲು ಒಂದು ಟೆಸ್ಟನ್ನು ಇಟ್ಕೊಳ್ಳೋದು ನಮಗೆ ಎಷ್ಟೋ ಸಹಾಯಕವಾಗಿರುತ್ತೆ. ನನ್ನ ವಿಷಯದಲ್ಲಿ ಹೇಳಬೇಕಾದ್ರೆ, ಹಳೆ ಒಡಂಬಡಿಕೆಯಲ್ಲಿನ ಯೋಸೇಫನು ಅಂದರೆ ನನಗೆ ಬಹಳ ಇಷ್ಟ. ನನ್ನ ಯೌವನ ಪ್ರಾಯವೆಲ್ಲ ಯೋಸೇಫನಂತೆ ಕಷ್ಟಪಡುವುದಕ್ಕಾಗಿಯೂ, ನಂಬಿಕೆ ಇಡುವುದಕ್ಕಾಗಿಯೂ, ದೇವರು ಹೆಚ್ಚಿಸುವವರೆಗೂ ತಗ್ಗಿ ಬಗ್ಗಿ ಇರುವುದಕ್ಕಾಗಿಯೂ, ದೇವರು ಉಪಯೋಗಿಸಿಕೊಳ್ಳುವವರೆಗೂ ಅಡಗಿಕೊಂಡಿರುವಂತೆ ದೇವರು ಸಹಾಯ ಮಾಡಿದ್ದಾರೆ. ಸೇವೆ ಪ್ರಾರಂಭಿಸಿದ ನಂತರ ಮುಖ್ಯವಾಗಿ ನನಗೆ ರೋಲ್ ಮಾಡೆಲ್ ಆಗಿ ನಾನು ತೆಗೆದುಕೊಂಡದ್ದು ಯಾರೆಂದರೆ ಪರಿಶುದ್ಧನಾದ ಪೌಲನನ್ನು. ಆ ಪೌಲನಿಗಿರುವಂತಹ ಆ ಒಂದು ಆತ್ಮಗಳ ದಾಹ, ಸುವಾರ್ತೆ ಪ್ರಕಟಿಸಬೇಕೆಂಬ ಭಾರ, ಕ್ರಿಸ್ತನಿಗೋಸ್ಕರ ಸಮಸ್ತವನ್ನು ತ್ಯಜಿಸಬೇಕೆನ್ನುವಂತಹ ಸಿದ್ಧತೆ, ಕ್ರಿಸ್ತನನ್ನು ಮಹಿಮೆಪಡಿಸುವುದಕ್ಕಾಗಿ ಪ್ರೀತಿಯಿಂದ ತುಂಬಲ್ಪಡುವಂಥದ್ದು, ಕ್ರಿಸ್ತನ ಪ್ರೀತಿ ಸುವಾರ್ತೆ ಸಾರಲು ಒತ್ತಾಯಪಡಿಸಿತು ಎನ್ನುವಂತಹ ಮಾತು ನನಗೆ ಬಹಳಷ್ಟು ಆಶ್ಚರ್ಯವನ್ನುಂಟು ಮಾಡಿತು, ಪ್ರೇರೇಪಣೆ ಕೂಡ ಉಂಟು ಮಾಡಿತು. ಅಂತಹ ಆಲೋಚನೆ ಉಳ್ಳವನಾಗಿ ಸೇವೆಯನ್ನು ಮುಂದೆ ಸಾಗಿಸಿದೆನು. ನಾವು ಬೈಬಲನ್ನು ಹೆಚ್ಚಾಗಿ ಓದುವಾಗಲೇ ಅಂತಹ ಭಕ್ತರ ಕುರಿತು ನಾವು ಹೆಚ್ಚು ತಿಳಿದುಕೊಳ್ಳಬಲ್ಲೆವು. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಎಲ್ಲ ಅಧ್ಯಾಯ ಓದಿ ಈ ಅನುದಿನದ ಧ್ಯಾನದಲ್ಲಿ ಪೂರ್ತಿ ಅಧ್ಯಾಯ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ವಲ್ಲ? ಆದರೂ ಈ ನಮ್ಮ ಅನುದಿನದ ಧ್ಯಾನದಲ್ಲಿ ದಿನಕ್ಕೆ ಒಂದು ಅಧ್ಯಾಯ ಓದಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಆದರೆ ನಾವು 20 ಮಿನಿಟ್ಸ್ ಒಳಗಡೆಯೇ ಮುಗಿಸುತ್ತಾ ಇರೋದ್ರಿಂದ ನೀವೇ ಆ ಅಧ್ಯಾಯ ಓದಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಿರ್ಣಯಿಸಿಕೊಳ್ಳುತ್ತಿದ್ದೇನೆ. 5ನೇ ವಚನ ನೋಡಿ. ಆ ಮರ್ಮವು ಈ ಕಾಲದಲ್ಲಿ ದೇವರು ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಪೂರ್ವಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಆ ಮರ್ಮವು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯೆಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ ಒಂದು ಮರ್ಮ ದೇವರು ನನಗೆ ಬಯಲ್ಪಡಿಸಿದ್ದಾರೆ ಅನ್ನುತ್ತಾನೆ ಪೌಲನು. ಯಾಕೆಂದರೆ ಪ್ರಾರಂಭದ ದಿನಗಳಲ್ಲಿ ಸುವಾರ್ತೆ ಯೆಹೂದ್ಯರಿಗೆ ಮಾತ್ರ ಇದೆ ಅಂದುಕೊಳ್ತಾ ಇದ್ರು. ಮೆಸ್ಸಯ್ಯನು, ರಕ್ಷಕನು ಈ ಯೆಹೂದ್ಯರಿಗೋಸ್ಕರ ಮಾತ್ರ ಬಂದಿದ್ದಾನೆ, ಯೆಹೂದ್ಯರನ್ನು ಮಾತ್ರ ಬಿಡಿಸಲು ಬಂದಿದ್ದಾನೆ ಅಂದುಕೊಂಡಿದ್ರು. ಆದರೆ ಯೇಸು ಬಯಲುಪಡಿಸಿರುವ ಮರ್ಮವೇನೆಂದರೆ, ಯೇಸು ಕ್ರಿಸ್ತನು ಕೊಡುವಂತಹ ರಕ್ಷಣೆ ಒಂದು ಜಾತಿಗೋಸ್ಕರವೋ ಒಂದು ಜನಾಂಗಕ್ಕೋಸ್ಕರವೋ ಮಾತ್ರ ಇರುವಂಥದ್ದಲ್ಲ. ಆತನು ಎಲ್ಲರಿಗೂ ದೇವರಾಗಿದ್ದಾನೆ. ಆತನು ಎಲ್ಲರಿಗೂ, ಅಂದರೆ ಅನ್ಯ ಜನರಿಗೂ ಆತನ ವಿಷಯವಾದ ಸುವಾರ್ತೆ ಅವಶ್ಯಕವಾಗಿದೆ. ಲೋಕದ ಪಾಪ ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿಯಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಆದರೆ ಯೆಹೂದ್ಯರ ಪಾಪ ಮಾತ್ರ ಎಂದು ಬರೆಯಲಿಲ್ವಲ್ಲ. ಒಂದು ಜಾತಿ, ಒಂದು ದೇಶ, ಒಂದು ಭಾಷೆಯವರ ಪಾಪ ಮಾತ್ರ ಎಂದು ಬರೆಯಲಿಲ್ವಲ್ಲ. ಇನ್ನೂ ಹೆಚ್ಚಿಗೆ ಹೇಳಬೇಕಾದರೆ ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೇವೆ, ಆಯಾ ಭಾಷೆಗಳನ್ನಾಡುವವರನ್ನು, ಆಯಾ ವಂಶದವರನ್ನು, ಜಾತಿಗಳವರನ್ನು, ಆಯಾ ಭಾಷೆಗಳವರನ್ನು ಆತನು ರಕ್ತ ಕೊಟ್ಟು ಕೊಂಡುಕೊಂಡಿದ್ದಾನೆ ಎಂದು ಬೈಬಲ್ ಹೇಳುತ್ತೆ.
ಯೇಸು ಕ್ರಿಸ್ತನು ಕ್ರೈಸ್ತರಿಗೆ ಮಾತ್ರ ದೇವರು ಎಂಬುದಾಗಿ ಕ್ರೈಸ್ತರು ಹೇಳಿಕೊಳ್ತಾ ಇರುವಂಥದ್ದು ಬಹಳ ವಿಷಾದಕರವಾದ ಸಂಗತಿ. ನಮ್ಮ ದೇವರು ಅವರ ದೇವರು ಅನ್ನುತ್ತಾರೆ, ಆದರೆ ದೇವರು ಒಬ್ಬನೇ ಎಂದು ಎಲ್ಲರೂ ನಂಬುತ್ತಾರೆ. ಆ ದೇವರು ಯಾರೆಂದು ಗೊತ್ತಿಲ್ಲದಕ್ಕೆ ನಾನಾ ವಿಧವಾದ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಯೇಸು ಕ್ರಿಸ್ತನು ಎಲ್ಲರಿಗೂ ದೇವರಾಗಿದ್ದಾರೆ. ಆತನ ನಾಮದಲ್ಲಿ ಪ್ರತಿಯೊಬ್ಬರಿಗೂ ಪಾಪ ಕ್ಷಮಾಪಣೆ ಇದೆ. ಆತನು ಎಲ್ಲಾ ಜನರಿಗಳಿಗೋಸ್ಕರ ಯಜ್ಞವಾಗಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿದ್ದಾರೆ. ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಕ್ಷಮಾಪಣೆ ಉಂಟಾಗೋದಿಲ್ಲ. ಆದ್ದರಿಂದ ನಿರ್ದೋಷವೂ ನಿಷ್ಕಳಂಕವೂ ಆಗಿರುವ ಕುರಿಮರಿಯ ರಕ್ತವೋ ಎಂಬಂತೆ ಕ್ರಿಸ್ತೇಸುವಿನ ರಕ್ತವು ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಆತನು ತನ್ನ ರಕ್ತ ಸುರಿಸಿದ್ದಾನೆ. ಈ ಸತ್ಯವನ್ನು ನಾವು ಎಲ್ಲರಿಗೂ ಪ್ರಕಟಿಸಬೇಕು ಎಂಬುದನ್ನು ದೇವರು ನನಗೆ ಬಯಲುಪಡಿಸಿದ್ದಾರೆ. ಯಹೂದ್ಯರೊಂದಿಗೆ ಸಮಾನ ಬಾಧ್ಯರಾಗಿ ಅನ್ಯಜನರೂ ಇದ್ದಾರೆ ಎಂದು ನಾನು ಗುರುತಿಸಿದ್ದೇನೆ ಎಂದು ಪೌಲನು ಹೇಳ್ತಾನೆ. ಅಷ್ಟೇ ಅಲ್ಲ, 7ನೇ ವಚನದಲ್ಲಿ ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಏನಂತೆ, ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ, ಎಂತಹ ಪದ ಇಲ್ಲಿದೆ ನೋಡಿ. ದೇವರು ತನ್ನ ಶಕ್ತಿ ಪ್ರಯೋಗ ಅಂದರೆ ಆತನು ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಬರೀ ಮಾತು ಹೇಳುವ ದೇವರಲ್ಲ, ಕತೆ ಹೇಳುವ ದೇವರಲ್ಲ, ಏನೋ ಸುಮ್ಮನೆ ಹೆಸರಿಗೆ ಮಾತ್ರ ದೇವರಲ್ಲ. ಆತನು ಕಾರ್ಯಗಳನ್ನು ಕ್ರಿಯೆ ರೂಪದಲ್ಲಿ ಮಾಡುವಾತನಾಗಿದ್ದಾನೆ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ, ದೇವರು ಅಸಾಧ್ಯವಾದ ಕಾರ್ಯ ಮಾಡುವವರಾಗಿದ್ದಾರೆ. ನಾವು ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತೇವೆ, ಆದರೆ ದೇವರು ಮಾಡುವ ಕೆಲಸಗಳು ಆಶ್ಚರ್ಯಕರವಾಗಿರುತ್ತವೆ, ಮಾನವನಿಗೆ ಮಿಗಿಲಾದವುಗಳಾಗಿವೆ. ಆತನು ಸೃಷ್ಟಿಕರ್ತನಾಗಿರೋದ್ರಿಂದ ಹಾಳಾದ ಸೃಷ್ಟಿಯನ್ನು ಸರಿಪಡಿಸಬಲ್ಲನು. ಆತನೇ ನಮ್ಮ ರಕ್ಷಣೆಯ ಕರ್ತನಾಗಿರುವುದರಿಂದ ಹಾಳಾಗಿ ಹೋಗಿರುವ ವ್ಯಕ್ತಿಯನ್ನು ತನ್ನ ರಕ್ತದಿಂದ ಆತನೇ ವಿಮೋಚಿಸಬಲ್ಲನು. ವಿ ಆರ್ ಡೂಮ್ಡ್ ಟು ಡೆತ್. ನಾವು ಮರಣಕ್ಕೆ ಪಾತ್ರರಾಗಿದ್ದೆವು, ನರಕಕ್ಕೆ ಪಾತ್ರರಾಗಿದ್ದೆವು. ಆದರೆ ಯೇಸುವಿನ ಶಿಲುಬೆ ಯಜ್ಞ ಅರ್ಪಿಸುವಿಕೆಯ ಮೂಲಕ ನರಕಕ್ಕೆ ಪಾತ್ರರಾದ ನಮ್ಮನ್ನು ಪರಲೋಕಕ್ಕೆ ವಾರಸುದಾರರನ್ನಾಗಿ ಮಾಡುವಷ್ಟು ಶಕ್ತಿಯುಳ್ಳಾತನಾಗಿದ್ದಾನೆ. ಆ ವಿಷಯವನ್ನು, ಆ ಮರ್ಮವನ್ನು ದೇವರು ನನಗೆ ತಿಳಿಯಪಡಿಸಿದ್ದಾರೆ. ನನಗೆ ಅನುಗ್ರಹಿಸಲ್ಪಟ್ಟ ಕೃಪಾವರಗಳ ಮೇರೆಗೆ ನಾನು ಆ ಸುವಾರ್ತೆಗೆ ಸೇವಕನಾದೇನು. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೆರವೇರಿಸಿರುವ ಆತನ ನಿತ್ಯ ಸಂಕಲ್ಪದ ಮೇರೆಗೆ, ನಿತ್ಯ ಸಂಕಲ್ಪದ ಮೇರೆಗೆ ಅಂದರೆ ಸಂಕಲ್ಪ, ಕೃಪಾ ವರಗಳ ಮೇರೆಗೆ, ನಿತ್ಯ ಸಂಕಲ್ಪದ ಮೇರೆಗೆ ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಸಭೆಯ ಮೂಲಕ ತನ್ನ ನಾನಾ ವಿಧವಾದ ಜ್ಞಾನವನ್ನು ತಿಳಿಯಪಡಿಸಬೇಕು ಎಂದು ಉದ್ದೇಶಿಸಿ, ನೋಡಿ, ಈ ದಿನ ದೇವರ ಜ್ಞಾನ ನಮಗೆ ಹುಚ್ಚಾಗಿ ಕಾಣಿಸಬಹುದು. ಯಾಕೆಂದರೆ ಶಿಲುಬೆಯ ಸುವಾರ್ತೆ ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ಆದರೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಅನೇಕ ವರ್ಷಗಳವರೆಗೂ ನಾನು ನಿನ್ನ ಪಾಪಗಳಿಗಾಗಿ ಯೇಸು ಮರಣ ಹೊಂದಿದ್ದಾರೆ ಎಂದು ಹೇಳುವ ಪ್ರಸಂಗಿಕರಿಗೆ ಅವರ ಪ್ರಸಂಗ ಕೇಳಿ ಅವರಿಗೆ ಗೇಲಿ ಮಾಡ್ತಿದ್ದೆ. ಆತನು ಯಾವತ್ತೋ ಮರಣ ಹೊಂದಿರುವಾಗ ನಾನಿವಾಗ ಪಾಪ ಮಾಡಿದ್ರೆ ನನ್ನ ಪಾಪಕ್ಕೆ ಆತನು ಹೇಗೆ ಸತ್ತ? ಅದು ನನಗೆ ಹುಚ್ಚುತನವಾಗಿತ್ತು. ಆದರೆ ಯೇಸು ನನಗೆ ದರ್ಶನ ಕೊಟ್ಟ ದಿನ, ಆತನ ಶಿಲುಬೆಯ ದರ್ಶನ ಹೊಂದಿದ ದಿನ, ನನ್ನ ಪಾಪಗಳಿಗೋಸ್ಕರವೇ ಯೇಸು ಶಿಲುಬೆ ಮೇಲೆ ಯಜ್ಞವಾಗಿದ್ದಾರೆಂದು ಗ್ರಹಿಸಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮ ದೇವರು ನನ್ನನ್ನು ಒಪ್ಪಿಕೊಳ್ಳುವಂತೆ ಮಾಡಿದ ದಿನ ಪಶ್ಚಾತ್ತಾಪಪಟ್ಟೆ, ನನ್ನ ಜೀವಿತವನ್ನು ಮಾರ್ಪಡಿಸಿಕೊಂಡೆ. ಒಂದೇ ಒಂದು ರಾತ್ರಿಯಲ್ಲಿ ಯೇಸು ನನ್ನ ಜೀವಿತವನ್ನೇ ಮಾರ್ಪಡಿಸಿದರು. ನನ್ನ ಗುರಿ ಗಮ್ಯವನ್ನೆಲ್ಲ ಮಾರ್ಪಡಿಸಿಬಿಟ್ರು. ನಾನು ಅಂದುಕೊಂಡಂತೆ ಅಲ್ಲದೆ ದೇವರ ಪ್ರಣಾಳಿಕೆ ಏನಾಗಿವೆಯೋ ಅದು ನಾನು ಮಾಡಬೇಕೆಂದು ನನಗೆ ಪ್ರತ್ಯಕ್ಷಪಡಿಸಿ ತಿಳಿಸಿದರು. ಅದನ್ನೇ ಪೌಲ ಹೇಳ್ತಾನೆ. ಪೌಲ ಯಹೂದ್ಯ ಮತಾಭಿಮಾನಿಯಾಗಿದ್ದು ಕ್ರೈಸ್ತರನ್ನು ಹಿಂಸೆಗೊಳಿಸುತ್ತಾ ಸಭೆಯನ್ನೆಲ್ಲ ಚೆದರಿಸಿ ಬಿಡಲು ಪ್ರಯತ್ನ ಮಾಡುವವನನ್ನೇ ಯೇಸು ದರ್ಶಿಸುತ್ತಾರೆ. ತನ್ನ ನಿತ್ಯ ಸಂಕಲ್ಪದ ಮೇರೆಗೆ ತನ್ನ ಮರ್ಮವನ್ನು ದೇವರು ಅವನಿಗೆ ಬಯಲ್ಪಡಿಸಿ ಹೇಳ್ತಾರೆ. ಆತ್ಮಗಳನ್ನು ಹಿಡಿಯುವ ಬೆಸ್ತರನಾಗಿ ನೀನು ಮಾರ್ಪಡಬೇಕು. ಸಭೆಗಳನ್ನು ಚೆದರಿಸುವವನಾಗಿ ಅಲ್ಲ, ಸಭೆಗಳನ್ನು ಕಟ್ಟುವವನಾಗಿ ನಿನ್ನನ್ನು ನಾನು ಮಾರ್ಪಡಿಸುತ್ತೇನೆ ಎಂದು ದರ್ಶನದಿಂದ ದೇವರು ಅವನಿಗೆ ದೊಡ್ಡ ಸುವಾರ್ತೆಯ ಸತ್ಯವನ್ನು ತಲುಪಿಸುತ್ತಾರೆ. ಈ ದಿನ ಯೇಸು ಕ್ರಿಸ್ತನ ಸುವಾರ್ತೆ ಸಕಲ ಜನರಿಗೆ ಪ್ರಕಟಿಸಲ್ಪಡಬೇಕನ್ನುವುದೇ ದೇವರ ಚಿತ್ತ. ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥತೆ ಉಂಟಾಯಿತು. ನಮಗೆ ಅಂದರೆ ಯಾರೇ ಆಗಿರಬಹುದು, ಆತನಲ್ಲಿ ನಂಬಿಕೆ ಇಟ್ಟಂಥವರಿಗೆ. ಆತನು ಶಿಲುಬೆ ಮೇಲೆ ಯಜ್ಞ ಅರ್ಪಿಸಿಕೊಂಡಿರುವುದರಿಂದ ಪ್ರತಿ ಪಾಪಕ್ಕೆ ಕ್ಷಮಾಪಣೆ ಉಂಟಾಯಿತು. ನೀವು ಯಾರೇ ಆಗಿರಬಹುದು. ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕರಿಸುವುದಾದರೆ, ಆತನಲ್ಲಿ ನಂಬಿಕೆ ಇಡೋದಾದರೆ, ನಿಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾರ್ಪಡಿಸಲು ದೇವರು ತನ್ನ ಅದ್ಭುತವಾದ ಪರಿಶುದ್ಧಾತ್ಮನ ಕಾರ್ಯ ನಡೆಸುವುದಕ್ಕಾಗಿ ಎಲ್ಲಾ ವೇಳೆಯಲ್ಲಿ ಸಿದ್ಧನಾಗಿದ್ದಾರೆ.
ಈ ಸತ್ಯ ಪ್ರಕಟಿಸಬೇಕಾದಂತಹ ಅವಶ್ಯಕತೆ ಇರುವುದರಿಂದಲೇ ಈ ದಿನ ಸಭೆಯನ್ನು ದೇವರು ಆರಿಸಿಕೊಂಡಿದ್ದಾರೆ, ಸೇವಕರನ್ನು ಆರಿಸಿಕೊಂಡಿದ್ದಾರೆ, ಇವ್ಯಾಂಜಲಿಸ್ಟ್ ಮಿಷನರೀಸ್ಗಳನ್ನು ಆರಿಸಿಕೊಂಡಿದ್ದಾರೆ. ಯಾರನ್ನು ಬಲವಂತವಾಗಿ ಮಾರ್ಪಡಿಸುವುದಲ್ಲ, ಆದರೆ ಕರ್ತನ ಮಾರ್ಗಗಳನ್ನು ಬೋಧಿಸಿ ಬಂಧನದಲ್ಲಿರುವವರನ್ನು ಬಿಡಿಸುವುದಕ್ಕಾಗಿ, ಬಾಧೆಯಲ್ಲಿರುವವರನ್ನು ರಕ್ಷಿಸುವುದಕ್ಕಾಗಿ, ನಿತ್ಯ ನರಕಕ್ಕೆ ಹೋಗುವಂಥವರನ್ನು ಕರ್ತನ ರಾಜ್ಯದ ವಾರಸುದಾರರನ್ನಾಗಿ ಮಾಡಲು ದೇವರು ಅರ್ಪಿಸಿಕೊಟ್ಟಿರುವ ಅದ್ಭುತವಾದ ಶಿಲುಬೆ ಯಜ್ಞದ ಕುರಿತು ಪ್ರಕಟಿಸಬೇಕು. ನಿತ್ಯ ಸಂಕಲ್ಪದ ಮೇರೆಗೆ ಪರಲೋಕದಲ್ಲಿನ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಸಭೆಯ ಮೂಲಕ ತನ್ನ ನಾನಾ ವಿಧವಾದ ಜ್ಞಾನ ಗೊತ್ತಾಗಬೇಕೆಂದು, ಏನಂತೆ ತಿಳಿಯಪಡಿಸಬೇಕೆಂದು ಉದ್ದೇಶಿಸಿ ಶೋಧಿಸಲಶಕ್ಯವಾದ ಕ್ರಿಸ್ತನ ಐಶ್ವರ್ಯವನ್ನು, ಶೋಧಿಸಲಶಕ್ಯವಾದ ಐಶ್ವರ್ಯ ಕ್ರಿಸ್ತನು ಅನುಗ್ರಹಿಸುವ ಐಶ್ವರ್ಯವಾಗಿದೆ. ಮಾತಿನಿಂದ ವಿವರಿಸಲಿಕ್ಕಾಗಲ ಪ್ರಿಯರೇ ಯೇಸುವಿನ ಪ್ರೀತಿ, ಮಾತಿನಿಂದ ಹೇಳಲಿಕ್ಕಾಗಲ ಆತನ ಶಕ್ತಿಯ ರಹಸ್ಯ. ಒಬ್ಬ ವ್ಯಕ್ತಿ ತನ್ನ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಕೊಡುವಾಗ ಆ ವ್ಯಕ್ತಿಯ ಜೀವಿತ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಮಾರ್ಪಡುತ್ತದೆ ಎಂಬುದು ಮಾತಿನಿಂದ ಹೇಳುವಂಥದ್ದಾಗಿರಬಾರದು. ಸುಮ್ಮನೆ ಕಟ್ಟಕಥೆಯಂತೆ ಹೇಳುವುದಲ್ಲ, ಆದರೆ ಬದುಕಿನಿಂದ ನಾವು ತೋರಿಸುವವರಾಗಿರಬೇಕು. ಈ ದಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆ ಇಟ್ಟು ಕ್ಷಮಿಸಲ್ಪಟ್ಟವರು, ರಕ್ಷಿಸಲ್ಪಟ್ಟವರು ಎಷ್ಟೋ ಜನ ಇದ್ದಾರೆ. ನರಮಾಂಸ ಭಕ್ಷಕರಿದ್ದಾರೆ, ದೆವ್ವಗಳಿಂದ ಪೀಡಿಸಲ್ಪಡುವವರಿದ್ದಾರೆ, ಕುಡುಕರು, ವ್ಯಭಿಚಾರಿಗಳು, ನರಹಂತಕರು, ಕಳ್ಳರು. ಇಂಥವರು ಕ್ರಿಸ್ತನು ಕೊಡುವ ನೂತನ ಜೀವಿತ ಹೊಂದಿಕೊಂಡು, ಪಾಪ ಕ್ಷಮಾಪಣೆ ಹೊಂದಿಕೊಂಡು, ಸಮಾಧಾನ ಸಂತೋಷದಿಂದ ದೇವರಿಗೆ ಸಾಕ್ಷಿಗಳಾಗಿ ನಿಂತು ಬೆಳೆಯುತ್ತಿದ್ದಾರೆ. ಅಷ್ಟಕ್ಕೂ ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರಾ? ನಿಮ್ಮ ಜೀವಿತದಲ್ಲಿ ಇನ್ನೂ ನಿಮ್ಮನ್ನು ಬೆನ್ನಟ್ಟುವ ಪಾಪ ಯಾವುದಾದರೂ ಇದೆಯಾ? ನೀವು ಬಿಡ್ಲಿಕ್ಕಾಗೋದಿಲ್ಲ ಎಂದು ಹೇಳುವ ದುರಭ್ಯಾಸ ಏನಾದರೂ ಇವೆಯಾ? ನನ್ನ ಸ್ಥಿತಿ ಮಾರ್ಪಡೋದಿಲ್ಲ ಎಂಬ ನಿರುತ್ಸಾಹಕ್ಕೊಳಪಡಿಸುವ ಪರಿಸ್ಥಿತಿ ಏನಾದರೂ ಇದೆಯಾ? ದೇವರು ತನ್ನ ಅಪಾರವಾದ ಪ್ರೀತಿಯಿಂದ, ಶೋಧಿಸಲು ಅಶಕ್ಯವಾದ ತನ್ನ ಜ್ಞಾನದಿಂದ ನಮಗೋಸ್ಕರ ಅರ್ಪಿಸಿಕೊಟ್ಟ ಯಜ್ಞದಿಂದ ಈ ದಿನ ಪ್ರತಿಯೊಬ್ಬರಿಗೂ ಪಾಪ ಕ್ಷಮಾಪಣೆ ದೊರಕುತ್ತದೆ. ಕ್ರಿಸ್ತನ ಐಶ್ವರ್ಯವನ್ನು ಅನ್ಯ ಜನರಿಗೆ ಪ್ರಕಟಿಸುವುದಕ್ಕಾಗಿ ಸಮಸ್ತವನ್ನು ಸೃಷ್ಟಿಸಿರುವ ದೇವರಲ್ಲಿ ಪೂರ್ವಕಾಲದಿಂದಲೂ ಮರೆಯಾಗಿರುವ ಆ ಮರ್ಮದ ಏರ್ಪಾಟು ಎಂಥದಾಗಿದೆ ಎಂದು, ಎಲ್ಲರಿಗೂ ಪ್ರಕಟವಾಗುವ ವಿಧಿ ಎಂಥದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಈ ಕೃಪೆ ಅನುಗ್ರಹಿಸೋಣವಾಯಿತು. ಯೇಸುವಿನ ಮಾತುಗಳು ಪ್ರಕಟಪಡಿಸಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಒಂದೊಂದು ಪದಗಳನ್ನು ಓದಿ ಹೇಳ್ತೇನೆ. ಆತನ ನಿತ್ಯವಾದ ಆಶೀರ್ವಾದಗಳನ್ನು ಪ್ರಕಟಪಡಿಸುವುದಕ್ಕಾಗಿ, ಅಂದರೆ ಅದನ್ನು ವಿವರಿಸುವುದಕ್ಕಾಗಿ, ಅದನ್ನು ಅರ್ಥ ಆಗುವ ಹಾಗೆ ಪ್ರಕಟಿಸುವುದಕ್ಕಾಗಿ, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡುವುದಕ್ಕಾಗಿ, ದೇವರ ಶಕ್ತಿಯನ್ನು ಪ್ರತ್ಯಕ್ಷಪಡಿಸುವುದಕ್ಕಾಗಿ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ ಅನ್ನುತ್ತಾನೆ. ಹೌದು, ಈ ದಿನ ನೀವು ದೇವರ ಶಕ್ತಿಯನ್ನು ಅನುಭವಿಸಿದ್ದೀರಾ? ಶೋಧಿಸಲು ಅಶಕ್ಯವಾದ ಆತನ ಜ್ಞಾನದ ಕುರಿತಾದ ಮನವರಿಕೆ ನಿಮಗುಂಟಾಗಿದೆಯಾ? ಕ್ರಿಸ್ತನಲ್ಲಿರುವ ಸಂಪೂರ್ಣತೆ ನೀವು ಗುರುತಿಸಿದ್ದೀರಾ? ಒಂದು ಸಾರಿ ಯೇಸುವಿನಲ್ಲಿರುವ ಸಂಪೂರ್ಣತೆಯನ್ನು ನಾವು ಗುರುತಿಸುವುದಾದರೆ, ಆತನು ಅರ್ಪಿಸಿರುವ ಯಜ್ಞದ ಕುರಿತು ನಾವು ಮನಸಾರೆ ಅಂಗೀಕರಿಸುವುದಾದರೆ ಅದ್ಭುತವಾದ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಮಾರ್ಪಡುವಿಕೆ ಉಂಟಾಗುತ್ತೆ. ಇಹದಲ್ಲಿಯೂ ಪರದಲ್ಲಿಯೂ ಕರ್ತನಿಗೋಸ್ಕರ ಸಾಕ್ಷಿಗಳಾಗಿ ಜೀವಿಸಬೇಕೆಂಬ ಆಸೆ ಉಂಟಾಗುತ್ತೆ. ಲೋಕವಾಗಲಿ, ಲೋಕದ ಆಸೆಗಳ ವಿಷಯದಲ್ಲಾಗಲಿ ವಿರಕ್ತಿ ಉಂಟಾಗುತ್ತೆ. ಜೀವಿತದ ಗಮ್ಯ ಏನೆಂದು ಗುರುತಿಸಿದವರಾಗಿರುತ್ತೇವೆ. ಭಕ್ತಿ ಅಂದರೆ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳುವಂಥದ್ದಲ್ಲ. ಕೆಲವೊಂದು ಕಷ್ಟ ಬಾಧೆಗಳು ಬಂದಾಗ ಕರ್ತನೆ ಸಹಾಯ ಮಾಡೆಂದು ಬೇಡಿಕೊಂಡು ಸುಮ್ಮನೆ ಇರುವಂಥದ್ದಲ್ಲ. ಶೋಧಿಸಲು ಅಶಕ್ಯವಾದ ಆತನ ಜ್ಞಾನವನ್ನು, ಆತನ ಪ್ರೀತಿಯನ್ನು, ನಮಗೋಸ್ಕರ ಸಿದ್ಧಪಡಿಸಿರುವ ಆ ಪರಲೋಕ ರಾಜ್ಯವನ್ನು, ನಮಗೋಸ್ಕರ ಮಾಡಿರುವ ಯಜ್ಞವನ್ನು ನಾವು ಧ್ಯಾನಿಸುತ್ತಾ ಇರುವಾಗ ಆ ದೊಡ್ಡ ಪ್ರೀತಿಯ ಕುರಿತು ನಮ್ಮ ಸುತ್ತಲಿರುವವರಿಗೆ ವಿವರಿಸಬೇಕು ಎಂಬ ಆಸೆ ನಮಗುಂಟಾಗುತ್ತೆ. ಒಂದು ಒಳ್ಳೆ ಶುಭವಾರ್ತೆ ನೀವು ಕೇಳಿದ್ದೀರಿ ಅಂದುಕೊಳ್ಳಿ. ಬಹಳ ಸುಲಭವಾಗಿ ಆ ದೊಡ್ಡ ಡಿಸ್ಕೌಂಟ್ ಸಿಗುತ್ತಿದೆ ಎಂದು ಕೇಳಿದಾಗ, ಬಹಳ ಕಡಿಮೆ ದರಕ್ಕೆ ವಸ್ತ್ರಗಳು ಸಿಗುತ್ತಿವೆ ಎಂಬುದಾಗಿ ಆ ವಿಷಯ ನೀವು ತಿಳಿದುಕೊಂಡಾಗ ಏನ್ ಮಾಡ್ತೀರಿ ಹೇಳಿ? ನಿಮ್ಮ ಸ್ವಂತ ಜನರಿಗೆ, ಬಂಧುಗಳಿಗೆ, ಸ್ನೇಹಿತರಿಗೆ ತಿಳಿಯಪಡಿಸುವುದಿಲ್ಲವೋ? ಹಾಗೆಯೇ ಇಷ್ಟೊಂದು ದೊಡ್ಡ ರಕ್ಷಣೆ, ಪಾಪ ಕ್ಷಮಾಪಣೆ ಉಚಿತವಾಗಿಯೇ ದೇವರು ನಮಗೆ ಕೊಡುತ್ತಿರುವಾಗ
ಆತನ ನಾಮ ಅಂಗೀಕರಿಸಿದವರಿಗೆ ಆತನ ಮಕ್ಕಳನ್ನಾಗಿ ಆತನ ರಾಜ್ಯಕ್ಕೆ ಬಾಧ್ಯರನ್ನಾಗಿ ಮಾಡಿಕೊಂಡಿದ್ದಾರೆಂಬ ಸುವಾರ್ತೆಯನ್ನು, ಕ್ರಿಸ್ತನ ರಕ್ತದ ಮೂಲಕ ನಮಗೆ ವಿಮೋಚನೆ ಇದೆ ಅನ್ನುವಂತಹ, ಪಾಪ ಕ್ಷಮಾಪಣೆ ಇದೆ ಅನ್ನುವಂತಹ ಸತ್ಯ ನೀವು ನಿಜವಾಗ್ಲೂ ಗ್ರಹಿಸಿಕೊಂಡಿರುವುದಾದರೆ ಇತರರಿಗೆ ತಿಳಿಯಪಡಿಸಲಾರದೆ ಹೇಗಿರ್ಲಿಕ್ಕಾಗತ್ತೆ? ಹಾಗಾಗಿ ಇಂದಿನಿಂದ ಮೊದಲು ಆತನ ಕೃಪೆಯನ್ನು ನಾವು ಹೊಂದಿಕೊಳ್ಳೋಣ. ಆತನ ಜ್ಞಾನವನ್ನು, ಆತನ ಪ್ರೀತಿಯನ್ನು, ಆತನು ನಮಗೋಸ್ಕರ ಮಾಡಿರುವ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಆತನ ಸುವಾರ್ತೆಗೆ ವಿಧೇಯರಾಗಿ, ಯಾವ ಉಪಯೋಗಕ್ಕೂ ಬಾರದ ನಮಗೆ ಇಂಥ ದೊಡ್ಡ ಭಾಗ್ಯ ಕೊಟ್ಟಿರುವಾಗ ಇನ್ನು ಎಷ್ಟೋ ಜನ ಇಂತಹ ಸತ್ಯ ಸುವಾರ್ತೆ ಅರಿಯಲಾರದವರು ಇದ್ದಾರೆ ಎಂದು ಗುರುತಿಸಿ ಅಂಥವರಿಗೆ ಯೇಸುವಿನ ಕುರಿತಾಗಿ ತಿಳಿಯಪಡಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ವಾಕ್ಯ ಕೇಳುತ್ತಾ ಸುಮ್ಮನೆ ಕೂತ್ಕೊಳ್ಳುವವರಾಗಿ ನಾವಿರಬಾರದು. ನಾವು ನಿಮ್ಮ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಅದ್ಭುತ ನಮ್ಮ ಜೀವಿತದಲ್ಲಿ ನೋಡುವುದಕ್ಕಾಗಿ ಶೋಧಿಸಲ ಶಕ್ಯವಾದ ನಿಮ್ಮ ಶಕ್ತಿಯನ್ನು, ನಿಮ್ಮ ನಿತ್ಯ ಸಂಕಲ್ಪದ ಮೇರೆಗೆ ನಮಗಾಗಿ ನೀವು ಹಾಕಿಕೊಂಡಿರುವ ಆಲೋಚನೆಗಳನ್ನು ಅರಿತುಕೊಂಡು ಎಂಥ ದೊಡ್ಡ ದೇವರು ನೀವಾಗಿದ್ದೀರಿ ಎಂದು ಈ ಲೋಕಕ್ಕೆ ನಾವು ಪ್ರಕಟಿಸುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ನೀವೆಲ್ಲರಿಗೂ ದೇವರಾಗಿದ್ದೀರೆಂದು ಪ್ರತಿಯೊಬ್ಬರನ್ನು ಕ್ಷಮಿಸುವುದಕ್ಕಾಗಿ, ನಿಮ್ಮನ್ನು ಅಂಗೀಕರಿಸಿದವರನ್ನು ನಿಮ್ಮ ಮಕ್ಕಳನ್ನಾಗಿ ಸ್ವೀಕರಿಸುವುದಕ್ಕಾಗಿ ನೀವು ಸಿದ್ಧರಾಗಿದ್ದೀರಿ ಎಂಬ ಸಂಗತಿಯನ್ನು ತಿಳಿಯಪಡಿಸುವುದಕ್ಕಾಗಿ ನಮ್ಮಿಂದ ಆಗುವಷ್ಟರ ಮಟ್ಟಿಗೆ ನಾವು ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸಲ್ಪಟ್ಟು ನಿಮ್ಮ ಜ್ಞಾನದಿಂದ ತುಂಬಿದವರಾಗಿ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆಯೇ ಈ ದಿನ ಸಾಯಂಕಾಲ ನಿಮ್ಮ ಸಭೆಯಲ್ಲಿ ನಡೆಯುವಂತಹ ವಿಶೇಷ ಉಪವಾಸ ಪ್ರಾರ್ಥನೆಗಳಲ್ಲಿ ಪಾಲ್ಗೊಳ್ಳುವಂಥವರಾಗಿರಿ. ನಿಮ್ಮ ಸಭೆಗಳಲ್ಲಿ ಸಾಯಂಕಾಲ ಕೂಡಿ ಬಂದು ಉಪವಾಸ ಪ್ರಾರ್ಥನೆಯಲ್ಲಿ ಒಟ್ಟುಗೂಡಿ ಐಕ್ಯತೆಯಿಂದ ಪ್ರಾರ್ಥಿಸಿರಿ. ಹಾಗಾಗಿ ಈ ದಿನ ವಿಶೇಷ ಪ್ರಾರ್ಥನೆಗಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.